ಇಬ್ಬರು ಬೈಕ್ ಮೇಲೆ ಹೋಗ್ತಾ ಇದ್ದಾರೆ, ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಇಲ್ಲೇ ಒಂದು 10 to 12 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಯಾವ ಜಾಗ ಅಂತ ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಇದೆ. ಸೊ ಬನ್ನಿ ಹೋಗೋಣ. ಆಗಿದ್ರೆ ಎಲ್ಲ ರೆಡಿ ಇದ್ದೀರಾ? ಆಗಿದ್ರೆ ಹೋಗೋಣ. ರೆಡಿ ಇದ್ದೀವಿ ನಾವು. ಯಾವತ್ತೂ ರೆಡಿ, ಎಲ್ಲಿಗೂ ರೆಡಿ, ಎಲ್ಲೆಲ್ಲಿಗೂ ರೆಡಿ. ಬಬ್ಲು ಅಲ್ಲ ಎಲ್ಲ ಫುಲ್ ಕಾಮಿಡಿ ಆಗಿ ಎಂಜಾಯ್ ಮಾಡ್ತೀವಿ. ಸ್ವಿಮ್ಮಿಂಗು ಎಲ್ಲ ಮಾಡ್ತೀವಿ. ದೀಕ್ಷಿತ ಫುಲ್ ಎಲ್ಲ ಬ್ಯಾಗ್ ಎಲ್ಲ ಇಟ್ಕೊಂಡು. ನೀನೇನ್ ತಗೊಂಡೆ ದೀಕ್ಷಿತ? ಬ್ಯಾಗಲ್ಲಿ ಏನೇನು ತಗೊಂಡೆ? ಏನೋ ಸರ್ಪ್ರೈಸ್ ತಗೊಂಡಿದ್ದಾಳಂತ, ನೋಡೋಣ. ಹಾಕು, ಡೋರ್ ಹಾಕು. ನಿಮ್ಗೂ ತಗೊಂಡ್ರಿ? ಏನ್ ತಗೊಂಡ್ರಿ? ಶವಿ ಪೆಪ್ಸಿ. ಇದು ಒಂದು 1/2 ಲೀಟರ್ 7 ಅಪ್ ಬೇಕು. ಅಲ್ಲ ಕಾಯ್ದು 1/2 ಲೀಟರ್ ನೋಡಮ್ಮ. ಯಾರು ಹೇಳ್ತಾರೆ ಪ್ರಿಯಾಂಕಾ? ಹೇಳೋದು ಬೇರೆ ತಗೊಂಡು 7 ಅಪ್ ತಗೊಂಡ್ರೆ ಹಾಕಿದ್ದು ಅದು ಉಳಿಯೋದಿಲ್ಲ. ಇದು ಬೈಸ್ಕೊಡ್ತೀನಿ, ಅದು ಇರ್ಲಿ ಬಿಟ್ರಿ, ಫ್ರಿಜ್ಜಾಗ ಇಡಕ್ ಬರ್ತೈತಿ. ಮನೆ ಫ್ರಿಜ್ಜಾಗ ಇಟ್ಕೊಂಡು ತಿನ್ನಾಗ ಬರ್ತಾ ನಿಮ್ಮ ಅಣ್ಣನ ಬಾಯಿ ಬಂದಿತ್ತು. ಇಷ್ಟೇ ಸಣ್ಣದ ಅಮ್ಮ, ಇಷ್ಟೇ ಸಣ್ಣದಿದ್ರೆ ಕೊಡು. ನಾವಿಲ್ಲಿ ಪೆಪ್ಸಿ ತಗೊಂಡಿದ್ದೀವಿ. ಸ್ವಲ್ಪ ತಡಿ ಬಂಗಾರ, ಸ್ವಲ್ಪ ತಡಿ. ಪೆಪ್ಸಿಗೋಸ್ಕರ ಹಾಯ್ ಮಾಡ್ತಿದ್ದ ಇಲ್ಲ ನೋಡಿ ಕ್ಯಾಮ್ರಾ ನೋಡಿ. ಇದು ಪಾಪುಡಿ ಪ್ಯಾಕೆಟ್, ಪಾಪುಡಿ ಪ್ಯಾಕೆಟ್. ಹೌದು, ಇದು ಮ್ಯಾಚ್ ಬಾಕ್ಸ್ ಎಲ್ಲ ತಗೊಂಡಿದ್ರು. ಮ್ಯಾಚ್ ಬಾಕ್ಸ್ ಹಚ್ಚ ಐಟಮ್ ಖಾಲಿ ಆಗಿತ್ತು. ಅತ್ತಾಗ ಹೋಗಿ ಅಲ್ಲಿ ಸಿಕ್ಕತ್ ಬಿಡ್ರಿ ಎಲೆಗಳು. ಏನು ಟ್ರೈ ಎಲ್ಲ ಇದೆ ಸಾಕಲ್ಲ. ನಾಳೆ ಕಲ್ಲು ಜನ ಅಂತ ಹೊಡೆಯೋದು ಕಲ್ಲು ಹೊಡೆದ್ರೆ ಬೆಂಕಿ ಎಷ್ಟು ಇಂಟೆಲಿಜೆಂಟ್ ಇದಾರೆ. ಅಲ್ಲಿ ಕಲ್ತವ್ರು ಹೊಡೆದ್ರೆ ಚಿಕ್ಕ ಹೊಡಿ ಬೆಂಕಿ ಇದಾಗ್ತದೆ. ಎಲ್ಲ ಎಕ್ಸ್ಪೀರಿಯನ್ಸ್ ಐತವ್ರಿ. ಹಂಗಿದ್ರೆ ಮ್ಯಾಚ್ ಬಾಕ್ಸ್ ಬೇಡ ಆಗಿದ್ರೆ ನಮ್ಮ ಮತ್ತೆ ಕಲ್ಲು ಹೊಡೆದು ಬೆಂಕಿ ಅಂತಾರೆ. 20 ಪೆಪ್ಸಿ ತಗೊಂಡಿದಾರಲ್ಲ, ಅಲ್ಲಿ 1-2 ತಗೊಂಡ್ರೆ ಮಾಡೋ ಹೋಗ್ಬಿಡ್ತಿತ್ತು ಅವ್ರದ್ದು. ಅದಕ್ಕೆ ಜಾಸ್ತಿ. ಅದ್ರಾಗ ಫ್ರೆಂಡ್ ಅಂಗಡಿ ಅಲ್ಲ. ಅಲ್ಲ, ಮಾನ ಮರ್ಯಾದೆ ಉಳ್ಸೋಕೋಸ್ಕರ ದುಡ್ಡು ವೇಸ್ಟ್ ಆದ್ರೂ ಅಡ್ಡಿಲ್ಲ. ನಮ್ಮನೆ ಗಂಡಸ್ರು ಹಂಗೆ ತಗೊಂಡು ಜಾಸ್ತಿ ಕ್ವಾಂಟಿಟಿಲೇ ತಗೋಬೇಕು. ಅದು ವೇಸ್ಟ್ ಆದ್ರೂ ಅಡ್ಡಿಲ್ಲ, ಬಟ್ ಮಾನ ಮರ್ಯಾದೆ ಹೋಗ್ಬಾರ್ದು ಅಂಗಡಿಲಿ. ಗೊತ್ತಿಲ್ಲ ಈಗ ಎಂತ ತಗೋಣ ಈ ಪೆಪ್ಸಿ ಅದಂತ ಅನ್ಕೊಂಡೆ. ಹಾಲಿನ ಅನ್ಕೊಂಡ್ರಲ್ಲ, ಅದ ಹಂಗನ ಏನಾಯ್ತದ. ನಾನು ಕಂಟಿನ್ಯೂ ಮಾಡ್ಬೇಕು ಪರಂಪರೆನ. ನಮ್ಮಲ್ಲಿ ಸಿರ್ಸಿಲಿ ಹ್ಯಾಂಗ್ಯೋ ಪೆಪ್ಸಿ, ಹ್ಯಾಂಗ್ಯೋ ಐಸ್ ಕ್ರೀಮು ತುಂಬಾ ಫೇಮಸ್. ರೀ ಎಲ್ಲಿದ್ದಾರೆ ಹ್ಯಾಂಗ್ಯೋ ಫ್ಯಾಕ್ಟ್ರಿ? ಅದು ಕಾರವಾರ ಅಲ್ರಿ, ಈ ಕಡೆ ಧಾರವಾಡ ಸೈಡಿಗೆ ಹುಬ್ಳಿ ರೋಡಿಗೆಲ್ಲ ಉಂಟಲ್ಲ. ಅದೇ ಹುಬ್ಳಿ ಯಲ್ಲಾಪುರ ರೋಡ್. ಹುಬ್ಳಿ ಯಲ್ಲಾಪುರ ರೋಡಿಗೆ ಬರುತ್ತೆ ಹ್ಯಾಂಗ್ಯೋ ಫ್ಯಾಕ್ಟ್ರಿ. ಸರಿ ಇದೆ ಜಿ, ಬಾಯಿಗೆ ಸಿಗ್ತಲ್ಲ, ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಬಬ್ಲು ಏನ್ ತಿಂತ ಇದೆಯಾ? ಐಸು ಪೆಪ್ಸಿ. ನಮ್ಮ ಅಣ್ಣ ಇಲ್ಲ ತಮ್ಮನಿಗೆ ವಾಯ್ಸ್ ಕೊಡಕತ್ತದೆ. ಹೌದು, ನನ್ನ ಸೈತಕ್ಕೆ ಪೆಪ್ಸಿ ಅಂತ ಏನಕ್ಕಂತಾರೆ? ಪೆಪ್ಸಿ ಅಂತ ಗೊತ್ತಿರುತ್ತಲ್ಲ, ಅದಕ್ಕೆ ಪೆಪ್ಸಿ ಅಂತಾರೆ. ಏನಕ್ಕಂತಾರೆ ನಂಗೂ ಗೊತ್ತಿಲ್ಲ. ಬೇರೆಯವ್ರಾಗ ಪೆಪ್ಸಿ ಅನ್ನಲ್ಲ, ಪೆಪ್ಸಿ ಕೇಳಿದ್ರೆ ಜ್ಯೂಸ್ ಕೊಡ್ತಾರೆ ಬೇರೆಯವರಲ್ಲಿ. ಫಸ್ಟ್ ದಾವಣಗೆರೆ ಹೋದಾಗ ಇಲ್ಲೆಲ್ಲ ಬೇರೆಯವ್ರ ಐಸ್ ಅಂತಾರೆ. ಇದಕ್ಕೆ ಏನಂತಾರೆ ಕರೆಕ್ಟ್ ಆಗಿ? ಇದಕ್ಕೆ ಐಸ್ ಅಂತಾರೆ. ಹೇಳ್ಬೇಕಂದ್ರೆ ಸಿಪ್ಪಣ್ಣ ಅಂತ. ಸಿಪ್ಪಪ್ಪು ಫಸ್ಟ್ ಮೊದ್ಲು ಇಲ್ಲೇ ತಿಂತಿದ್ನಲ್ಲ ದಾವಣಗೆರೆ, ಫಸ್ಟ್ ಕೇಳಿದೆ ಪೆಪ್ಸಿ ಕೊಡಿ ಅಂತ. ಅವ್ರು ನನಗೆ ಪೆಪ್ಸಿ ಜ್ಯೂಸ್ ಬಾಟಲ್ ಕೊಟ್ಟಿದ್ರು. ಪೆಪ್ಸಿ ಕುಡಿಯಕ್ ಆಗದೆ ಇರೋರಿಗೆ ಇರುವಂತ ಪೆಪ್ಸಿ ಇದು. ಅದಕ್ಕೆ ಪೆಪ್ಸಿ ಇರೋದು. ಪೆಪ್ಸಿ ಇದು ಏನ್ ಗೊತ್ತಾ? ಇದು ಫ್ರೀಸನ್ ಜ್ಯೂಸ್ ಅಷ್ಟೇ, ಏನಿಲ್ಲ. ಫ್ರೀಸ್ ಮಾಡಿರ್ತಾರೆ ಜ್ಯೂಸ್ನ. ಫ್ರೋಸನ್ ಜ್ಯೂಸ್ ಅದು, ಫ್ರೀಸನ್ ಅಲ್ಲ. ನಾವು ಹೋಗ್ತಾ ಇರೋದು ನಮ್ಮ ಸಿರ್ಸಿಯ ಹುಲೇಕಲ್ ರೋಡು.
ಚಿಕ್ಕಮ್ಮನ ನಾಲ್ಗೆ ಊದ್ಕೊಂಡ್ಬಿಟ್ಟೈತೆ. ಏನು ಕರೆಕ್ಟ್ ಆಗಿ ಹೇಳ್ತಿಲ್ಲ, ಎಲ್ಲ ತದ್ಲು ಮಾಡ್ತಿದ್ದಾರೆ. ದುದಿಲೆ ಆಗ್ತಾ ಇತ್ತು, ಕಾಲಿಗೆ ದಪ್ಪ ಆಗ್ಬಿಟ್ಟಿದೆ. ಪೆಪ್ಸಿ ತಿಂದ್ವಿ. ಹಾ? ಎಣ್ಣೆ ಬಾಟ್ಲಿ ತಗೊಂಡು ಎಣ್ಣೆ ಬಾಟ್ಲಿ ಗ್ಲಾಸ್ ತಗೊಂಡಿಲ್ಲ ನಾನು. ಅಯ್ಯೋ ನಮ್ಮ ಮನೆಯವ್ರಿಗೆ ಒಂದು ದೊಡ್ಡ ಟೆನ್ಷನ್ ಆಗಿದೆ ಈಗ. ಏನ್ರಿ ಏನ್ರಿ ಹೇಳ್ರಿ ಸ್ವಲ್ಪ ಅದೆಲ್ಲ ಹೇಳ್ರಿ ಆಗ್ಲಿ ಏನೋ ಕೇಳ ಸಬ್ಸ್ಕ್ರೈಬರ್ಸ್ ಗೊತ್ತಾಗ್ಬೇಕಲ್ಲ. ಹೇಳ್ರಿ, ಎಲ್ಲಾನು ಶೇರ್ ಮಾಡ್ಬೇಕು. ಮಾಡ್ತಾ ಇದೀವಿ ಎಲ್ಲ ಶೇರ್ ಮಾಡ್ಬೇಕು. ಹೇಳಿ ಜ್ಯೂಸ್ ಕೊಡೋ ಗ್ಲಾಸ್ ತಗೊಂಡಿಲ್ಲ ನೋಡಿ, ಜ್ಯೂಸ್ ತಗೊಂಡಿದೀವಂತೆ. ಅಡಲ್ಟ್ ಜ್ಯೂಸ್ ಇದು ನಮ್ ಜ್ಯೂಸು, ಅವ್ರ ಜ್ಯೂಸ್ ಬೇರೆ ಇದೆ. ಜ್ಯೂಸ್ ಕುಡಿಯಕ್ಕೆ ಜ್ಯೂಸ್ ತಗೊಂಡಿದೀವಿ. ಜ್ಯೂಸ್ ಕುಡಿಯಕ್ಕೆ ಏನ್ ತಗೊಂಡಿಲ್ಲ ರೀ? ಗ್ಲಾಸ್ ತಗೊಂಡಿಲ್ಲ. ಜ್ಯೂಸ್ ಬಾಟ್ಲಿ ಎತ್ತಿದ್ರೆ ಆಯ್ತು, ಹಂಗೆ ಡೈರೆಕ್ಟ್ ಆಗಿ. ನಮ್ ಜ್ಯೂಸ್ ಎತ್ಬೋದು, ಅವ್ರ ಜ್ಯೂಸ್ ಎತ್ತಕ್ ಆಗಲ್ಲ. ಆಗತ್ತೆ ಅವರು ಕೆಪಾಸಿಟಿ ಇದೆ ನಿಮ್ಗೆ. ಕೆಪಾಸಿಟಿ ಅಲ್ಲ, ಅವ್ರಿಗೆ ಟೈಮ್ ಬಂದಾಗ ಕೈಯಲ್ಲಿ ಕುಡಿತಾರೆ. ಅವರು ಕೈಯಲ್ಲಿ ಹೊಟ್ಕೊಂಡ್ಬೇಕಾ ಕುಡಿತಾರೆ. ಗ್ಲಾಸ್ ಇಲ್ಲ ಆದ್ರೆ ಹಿಂಗಾರ ತೀರ್ಥ ಕುಡಿದಾಗಾರೆ ಕುಡಿತಾರೆ. ಕುಡಿಯೋದ್ ಮಾತ್ರ ಬಿಡಲ್ಲ. ಚಿಕ್ಕಿ ತಗೊಂಡು ಕುರ್ಕುರೆ ಚೆನ್ನಾಗಿರಲ್ಲ, ಅದು ಚೆನ್ನಾಗಿರಲ್ಲ. ಖಾರ ಬಾಯೆಲ್ಲ ಇದು ತಗೊಂಡ್ಬೇಕಾದ್ರೆ ಲೇಸ್ ತಗೊಳ್ರಿ. ಇದು ಕುರ್ಕುರೆ ಏನ್ ಅವ್ರು ತಿಂತಾರೆ ಬಿಡೆ. ಶೇಂಗಾ ಬೀಜ ಎಲ್ಲ. ಅದು ನೋಡ್ರಿ ಯಾವ ಐಟಮ್ ಫ್ರೆಶ್ ನೋಡಿ ಫ್ರೆಂಡ್ಸ್, ಎಲ್ಲ ಇದಲ್ಲ ಹಳ್ಳಿ ವೀಕ್ಷಕರೇ ಏನ್ ಕದ ಮಾಡಿ ಫ್ರೆಶ್ ಐತಿ ಬೈಕ್ ಅಂಗಡಿ ಇಡ್ತೀವಲ್ಲ ಹೋಗ್ಬಿಟ್ಟು. ಎಸ್ ಅಲ್ಲ ಏನ್ ಕೇಳ್ಕೊ ಫ್ರೆಶ್ ಐತಂತ ಹೇಳ್ತಾರೆ. ಹೇಳ್ಬೇಕಲ್ಲ ಮತ್ತೆ ಪಾಪ ಅವ್ರಿಗೆ. ಅದಕ್ಕೂ ಅದಕ್ಕಂತ ಎಲ್ಲದಕ್ಕೂ ಕೊಯ್ 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 ಅಂತ ಇರ್ತಾರೆ. ಲಾಸ್ಟ್ ಮಜಾ ಏನಂದ್ರ ಆಮೇಲೆ ಫುಲ್ ಖುಷಿ ಆಗೈತಿ. ಅಲ್ಲ, ಚಿಪ್ಸ್ ತಗೊಂಡಿದೀವಿ. ಚಿಪ್ಸ್ ತಗೊಂಡಿದ್ದಕ್ಕೆ ಅವ್ರು ಯಾವ್ದೋ ಬೇರೆ ಎಲ್ಲ car ಚಿಪ್ಸ್ ಆಗಿದ್ದಾರೆ. ಹೋಗ್ಲಿ ತಗ ಅದಕ್ಕೂ ಹೇಳ್ತಾ ಇದ್ದಾರೆ. ಹೇಳಿಲ್ಲ ಅವ್ಳ ಬರ್ತ್ಡೇಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ ಲಾಸ್ಟ್ ಅಮ್ಮ ಇವತ್ತು ಫುಲ್ ಖುಷಿ. ನೀವು ಎಲ್ಲಿ ಮುಂದೆ ಹೋಗನಿ ಎಷ್ಟು ಮುಂದೆ ಹೋಗನೆ ಬರ್ತೀವಿ ಕಾಣ್ತಾ ಇಲ್ಲ. 80 ಯಾರು ಎಲ್ಲೂ ಇಲ್ಲ. ನೀವು ಜಂಗ್ಳೊಳ ದಾಟ್ ಪಾಂಡ್ರೊಳಗೆ ಹೋಗ್ಬಿಟ್ನ. ಅಮ್ಮ ಏನ್ ಕೂತಾರಲ್ಲ ಜೋಶಾಗಿ ಹೋಗ್ಬಿಟ್ಟಾರ. ಅಲ್ಲ, ಪಾಂಡ್ರವಾಳ ಅಲ್ಲ. ಪಾಂಡ್ರೊಳಲ್ಲಿ ಹಾ. ಮತ್ತೆ ಇಲ್ಲ. ಕೆಂಗ್ರೊಳೆ. ನಾ ಡೈಲಾಗ್ ಮಿಸ್ಟೇಕ್ ಮಾಡಿದೆ. ದಿಶಿತಾ ಎಲ್ಲಿ ಕೂತಿ? ಯಕ್ಷಗಾನ ನೋಡಕ್ಕೆ. ನೋಡ್ರಿ ಇವಾಗ ಹತ್ತು ಕಡೆ ಮಾತಾಡ್ತಾರೆ ಹೆಂಗ್ ಚುಡೇಸ್ತಾರ ಅಂತ ಹೇಳಿ ನೀನು ಹಿಂಗೆ ಹತ್ರ ಹಿಂಗೆ ಹಾ ಇವಳು ಹಂಗೆ ಯಾಕ್ರಿ ಹಂಗ್ ಮಾಡ್ತೀರಾ? ಅಕ್ಕನಿಗೆ ತಕ್ಕ ತಂಗಿ. ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ಒಂದ್ ಚೀಲ ಹಿಂಗ್ ಹಿಡ್ಕೊಂಬಂತ ನೋಡ್ ಗಟ್ಟಿ ಕಟ್ಕಂಡಿ. ತಗೊಂಡರೆ ಏನ್ ನಂಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನಲ್ಲ ಈ ಸಲ ಕೊಡ ಅಂತ ಹೊತ್ಕೊಂಬಂದೆ. A few moments later. ಹಂಗ ಫ್ರಿಜ್ಜಿನೇನ್ ತೆಗ್ದಿಲ್ಲ ಬಿಡ. ಡಬ್ಬ ಫ್ರಿಜ್ ಡಬ್ಬದಾಗ ಐತನಪ್ಪ. ಇಲ್ಲ ಎಲ್ಲ ತೆಗೆದು ಹೊರಗಿಟ್ಟಿದೆ. ನಾನು ತೆಗೆದು ಹೊರಗಿಟ್ಟಿದೆ ಅನ್ಸುತ್ತೆ. ಹೌದಾ, ಏನೋ ಗೊತ್ತಿಲ್ಲ. ಆ ಡಿಕ್ಕಿ ತೆಗ್ದಾಗ ಗೊತ್ತೀಗ. ಹಾಯ್, ನಮಸ್ಕಾರ ಎಲ್ರಿಗೂ. ನನಗೆ ಬಂತಲ್ಲ ಅಕ್ಕ ಫ್ರೈ ತಗೊಂಡಿರಿ. ಮೀನ್ ಡಬ್ಬ. ಮೀನಾ ನಂಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಕಾಕಿನೇ ಮಾಡಿದಲ್ಲ, ಎಲ್ಲ ಕಾಕಿನೇ. ಹಂಗಾರು ಭಾರಿ ಜಾಸ್ತಿ ಇದ್ರು ನೋಡಿ ಎಲ್ಲರೂ. ಇಲ್ಲಿ ಕೇಳ ಎಲ್ಲ ಕಾಕಿನೇ ಮಾಡಿ. ಫಿಶ್ ಬಾಕ್ಸ್ ಫ್ರಿಜ್ ಒಳಗೆ ಐತೆ, ಅದಕ್ಕೆ ಎಲ್ರು ಜಗಳ ಆಡ್ತಿದ್ದಾರೆ. No! God, please, no! No! ನನಗೊಂದು ತಡಿ ಮೊಟ್ಟೆ ನಿಂಬೆ ಮೊಟ್ಟೆದು ಖಾರ ಏನಿಲ್ಲ. ಕೊಡೆ ಎಲ್ಲರೂ ತಿನ್ನ ಕೊಡೆ. ಖಾರ ಇಲ್ಲ ಒಳಗಡೆ. ಖಾರ ಸ್ವಲ್ಪ ಖಾರ ಮೊಟ್ಟೆ ಕಚ್ಕೊಟ್ಟ
ಹಾಕೊಡ್ತಾನೆ ಖಾರ ಪುಡಿ ಎಲ್ಲ ಹಾಕ್ಬಿಟ್ರೆ ಅಲ್ಲಿ ಹಾಕಿ ಉದುರಿಸ್ಕೊಡ್ತಾನೆ. ಹೋಗಿ ಬರ್ತೀರಿ ಎಷ್ಟು ಕಿಲೋಮೀಟರ್ ಬಂದ್ರೆ ಈಗ ನಾವು ಹಂಗೆ ತಗೋಗುವ ನಮ್ಮ ಖಾರ ಪುಡಿ ತಂದಿಲ್ಲ ಎಷ್ಟು ಅಲ್ಲೇ ಜ್ಯೋತಿ ಇಷ್ಟೇ ಎಲ್ಲ ಏ ಜ್ಯೋತಿ ಏಯ್ ಇದು ಹೋಗಿ ಬರಕ್ಕಾಗಲ್ಲ ಹಾ ನಾವು ಅನ್ನ ಮಾಡ್ತೇವೆ ಹೋಗಿ ನೀವು ತಗೊಂಡ್ಬರ್ತೀರಾ ಹೋಗಿ ಬಿಸಿ ನೋಡಿದ ಹೋದ ತವೆ ತಗೊಂಡಿದ್ದೆ ಇಲ್ಲ ಅವೆಲ್ಲ ತಗೊಂಡಿದ್ದೆ ನಾನು ಹಾ. ಸರ್ ನೋಡಿ ಡಿಕ್ಕಿ ಓಪನ್ ಮಾಡ್ರಿ ಮೀನುಕರಿ ಡಬ್ಬ ಐತೆ ಮೀನುಕರಿ ಡಬ್ಬ ಹಾಕಿದ್ಯಾ ನಾ ಹಾಕಿಲ್ಲ ಫ್ರಿಜ್ ಅಲ್ಲಿ ಇತ್ತ ಹೊರಗೆ ತೆಗೆದಿಟ್ಟಿದ್ನ ಫಿಶ್ ಫ್ರೈ ಆಯ್ತಾ ಇಲ್ಲ ಅಂತ ಡೌಟ್ ಆಗ್ತದೆ. ಫಿಶ್ ಫ್ರೈ ಹಚ್ಚಿಟ್ಟಿದೀವಿ ಫಿಶ್ ಫ್ರೈ ತಂದಿದ್ದೀವಿ ನಂದೇ ಇಲ್ಲ. ನಾವು ಅನ್ನಾಗತ್ತಕ ಬರ್ತೀರಿ ಹೋಗಿ ಎಲ್ರು ಜಗಳ ಆಡ್ತಿದ್ದಾರೆ. ಎಲ್ಲ ನಮ್ ಚಿಕ್ಕಮ್ಮನ ಮೇಲೆ ಹಾಕ್ತಿದ್ದಾರೆ, ನಮ್ ಕಾಕಿ ಮೇಲೆ. ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ಆಗ್ತಾ ಇದಾರೆ ಎಲ್ಲರೂ ನಾ ತಗೊಂಡಿಲ್ಲ ಅಂತ ಮೋಸ ಅಲ್ವಾ? ನಿನ್ಗೆ ಒಳ್ಳೆದಿರುವಾಗ ಯಾರು ಯಾರ ಮೇಲೆ ಹಾಕಲ್ಲ, ಕೆಟ್ಟದಿರುವಾಗ ಬೇರೆ ಬೇರೆ ಮೇಲೆ ಎತ್ತಾಕ್ತಾರೆ ನೋಡಿ. ಒಳ್ಳೇದಿದ್ರೆ ಎಲ್ರು ಕಂಡ್ರೆ ಒಳ್ಳೇದಿದ್ರೆ ಎಲ್ರು ನಮ್ಮ ಮೇಲೆ ಹಾಕಂತಾರೆ. Nice. ಹಾಯ್ ಹೇಳಮ್ಮ. ಮೀನಿಗೆ ಖಾರ ಎಲ್ಲ ಹಚ್ಚಿಟ್ಟಿದ್ದು ಮನೇಲೆ ಬಿಟ್ಟು ಬಂದಿದ್ವಿ, ಅದಕ್ಕೆ ಮನೆಗೆ ಹೋಗಿ ತಗೊಂಡ್ಬರ್ತೀವಿ. ಅಲ್ಲಿವರೆಗೆ ವೆಯ್ಟ್ ಮಾಡಿ ಆಯ್ತಾ ನೀವು? ಎಷ್ಟು ಬುದ್ಧಿವಂತಿದ್ದಾರೆ ನಮ್ಮನೆ ಹೆಂಗಸರು. ನೋಡ್ರಿ ನಮ್ಮನೆಲ್ಲ ಹೋಗಲ್ತಾ ಇದಾರೆ ನಮ್ಮ ಬಾವ. ಮಣ್ಣು ಹಿಡಿದು ಹೋಗಿ ಬರ್ರಿ. ಇಲ್ಲ ಬಾಂಗ್ಡೆ ನಾ ಎಲ್ಲ ತಿನ್ಬೇಕಂತ ಹೇಳಿದ್ದೆ, ಮತ್ತೆ ಲಾಸ್ ಆಗುತ್ತೆ. ಪಾಯಸ ಕೊಡ್ತಾರ, ಅವ್ರಿಗೆ ಕೇಳಿ ನಂಗೆ ಗೊತ್ತಿಲ್ಲ. ಹೋಗಿ ತಗೊಂಬರ್ರಿ. ಓ ಎಲ್ರಿಗೂ ಹೊಟ್ಟೆ ಮಿಕ್ಸಿ ಆಗ್ತೈತಂತೆ. ಅಷ್ಟು ಚೆನ್ನಾಗಿರೋ ಫಿಶ್ ಫ್ರೈ ಅದು ಹೊರ್ಗಡೆ ಮಾಡ್ಕೊಂಡು ಅಂದ್ರೆ ಹೊರಗಡೆ ತಿಂದ್ರೆ ತಿನ್ಬೇಕಂತಾನೆ ಮಾಡಿದ್ದು. ಹಾ ಹೋಗ್ರ ಹೋಗೋ ಕಿರಿಕಿರಿ ಮಾಡ್ಬೇಕು. ಆಯ್ತ್ರಿ ಇನ್ನ ಎಷ್ಟು ಕಿಲೋಮೀಟರ್ ಐತ್ರಿ? ಇನ್ನೊಂದು 10-15 ನಿಮಿಷ ಆಗ್ತಿತ್ತು ಅದಕ್ಕಾಗಿ. ಆರಾಮ್ ಕುತ್ಕೊಂಡು ತಿನ್ನೋದು ಚಲೋ ಅಲ್ಲ ಎಲ್ಲರೂ ಅಲ್ಲಿ ಅಂತ ಅಲ್ಲೇ ಹೇಳ್ತಾರೆ. ಕುತ್ಕೊಂಡು ಒಂದ್ಸಲ ತಿನ್ನು. ಬಜ್ಜಿ ಅಂತೂ ಸಖತ್ತಾಗಿ ಟೇಸ್ಟ್ ಇದೆ. ಬಿಸಿ ಬಿಸಿ ಬಜ್ಜಿ ಇದೆ. ಈಗ ತಿನ್ಬಿಡೋಣ ಅನ್ಸುತ್ತೆ, ಬಟ್ ಕಾರಲ್ಲಿ ಸರಿ ಹೋಗಲ್ಲ ತಿನ್ನಕ್ಕೆ. ತಿಂದಿನಾಗೆ ಟೇಸ್ಟ್ ಐತೆ ಅಂತ ಆಗ್ಬೇಕು. ಅಲ್ಲ ಅದು ಬೋಂಡ ತಿಂದು ನೋಡ್ಲ ಇರ್ಲಿಂಗಿ ಇಂಟೆಲಿಜೆಂಟ್ ಇರ್ಲಿಂಗ್ ಹೇಳು. ನಮ್ಮ ಅಣ್ಣ ನನಗೆ ಕಾಡ್ಸೋದ್ ಬಿಟ್ಟು ಬೇರೆ ಉದ್ಯೋಗನೇ ಗೊತ್ತಿಲ್ಲ ಅವನಿಗೆ. ಒಂದ್ಸತಿ ಅವ್ನು ನನಗೆ ಸಿಗ್ಬೇಕು, ಚೆನ್ನಾಗಿ ಬಡಿಬೇಕು ಅವನಿಗೆ. ಇಲ್ಲ ಚಲೋ ಜಾಗನೂ. ಇವಾಗ ಏನೋ ಬೇರೆ ಕೈ ಸಿಕ್ಕಿದ್ದೀನ ಮೀನ್ ಫ್ರೈ ತಂದಿದ್ರೆ ಬ್ಲಾಗ್ ಮಾಡಕ್ಕೆಲ್ಲ ಮಸ್ತ್ ಆಗಿತ್ತು. ಮತ್ತೆ ಹೋಗ್ತಾರೆ ಅಂತ ಹೋಗ್ಲಿ ಬಿಡ್ರಿ ಅತ್ತಗೆ. ಬೇಡ ಇಲ್ಲ ಹತ್ರ ಹಾಕಿದ್ವಿ. ಬೇಡ ನಮ್ಮ ಲೇಟ್ ಆಗಿತ್ತು. ಲೇಟ್ ಆಗಿ ಸರಿ ಆಗೋದಿಲ್ಲ ಅಂತ 3/4 ಗಂಟೆ ಮೇಲೆ ಆಗ್ತಿತ್ತು ಅವ್ರು ಹೋಗಿ ಬರೋ ಬಟ್ ಈಗ ಹಾಕಿತ್ತು 1 ತಾಸು ಬೇಕು. ಮತ್ತೆ ಅದೇ ಮಾಡೋದು. ಅಷ್ಟೂರು ಬಂದ ನಾವು ರೇಖಾ ಇಲ್ಲಿ ಕರ್ಕ ಇದು ಮಾಡ ಹತ್ತಿರ ಹಂಗಲ್ಲ ಗಾಡಿಯಿಂದ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸೂಪರ್ ಆಗಿದೆ. ಎಷ್ಟು ಸವಿ ಆಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಮ್ಮೆ ಆದ ಮರಗಳು, ಎಮ್ಮೆ ಆದ ಗಾಳಿ ಕುಡಿತಾ ಇದೀವಿ. ಆಹಾ ಕಾರ್ ಒಳಗೆಲ್ಲ ಫುಲ್ ಬಜ್ಜಿ ಸ್ಮೆಲ್. ನೋಡಿ ಈ ಸರ್ಕಲ್ ಸಿಗುತ್ತೆ, ಸರ್ಕಲ್ ಇಂದ ರೈಟ್ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು. ಇವರೆಲ್ಲೋದ್ರೆ ಬಂದ್ರೆ ಹೋಗ. ಎಲ್ಲೈತಿ? ನಮ್ಮ ಅಪ್ಪ ಅಮ್ಮ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ಕಪಲ್ಸ್ ಒಟ್ಟಿಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾವು ಇಲ್ಲಿ ಅವರು ಹೊಸದಾಗಿ ಮದುವೆ ಆಗಿದ್ದಾರೆ, ಮಕ್ಕಳು ಮಾತ್ರ ನವದಂಪತಿಗಳು ಹಿಂದ್ಗಡೆ ಬರ್ತಾ ಇದ್ದಾರೆ. ನಾವು ಓಲ್ಡ್ ದಂಪತಿಗಳು ಮುಂದ್ಗಡೆ ಹೋಗ್ತಾ ಇದೀವಿ. ಇಲ್ಲಿದೆ ನೋಡಿ ಗುಬ್ಬಿ ಗದ್ದೆ ಪಾಂಡ್ರಹೊಳೆ. ನಮಸ್ಕಾರ ನವ ದಂಪತಿಗಳೇ. ದವ ದಂಪತಿಗಳು, ನವ ದಂಪತಿಗಳು, ದವ ದಂಪತಿಗಳು. ಪಾಂಡವರು ಬಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಹೋಗಿದ್ರಂತೆ ಆಗಿನ ಕಾಲದಲ್ಲಿ. ವನವಾಸ ಪಾಂಡವರು ಏನು ವನವಾಸಕ್ಕೆ ಹೋಗಿದ್ರು ಅವಾಗ. ಅದಕ್ಕೆ ಪಾಂಡ್ರಹೊಳೆ ಅಂತ ಹೆಸರು. ಹಾ ಇಲ್ಲಿ ಬಂದು ಅಡಿಗೆ ಮಾಡ್ಕೊಂಡು ಹೋಗಿದ್ರು. ಈಗ ಅಲ್ಲೇ ಜಾಗದಲ್ಲಿ ನಾವು ಅಡಿಗೆ ಮಾಡ್ಬೇಕಂತ ಹೊರಟಿದ್ವಿ. ನಾವು ಪಾಂಡವರ ಇವಾಗ ನೆಕ್ಸ್ಟ್ ರೇವಣ್ಕರ್ ಹೊಳೆ. ನಮ್ದು RRT ರೇವಣ್ಕರ್ ಹೊಳೆ. ಹೋಗ್ತಾ ಇಲ್ಲ ಕಾರು. ನಾವು ಪಾಂಡವರಲ್ಲ ರೇವಣ್ಕರ್ ನಾವು. ರೇವಣ್ಕರ್ ಹೊಳೆ. ಕಾರು ಹೋಗ್ತಾ ಇಲ್ಲ. ರಾಘವೇಂದ್ರ ರಾಜೇಶ್ ಟೀಮ್ ನಮ್ದು, ಪಾಂಡವರ ಟೀಮ್ ಅಲ್ಲ. ಹೌದಾ?
ಮಾಡಿದ್ರೆ ಇಲ್ಲಿ ಯಾವ ಸಂಬಂಧ ಇಲ್ಲ ಅವ್ರಿಗೆ. ಕಟ್ಟಿಂಗ್ ಮಾಡಿದ್ರೆ ಕತ್ರಿ ಬಾಚಂಗಿ ಹಾಳಾಗುತ್ತೆ. ಕ್ಲೀನಾಗಿ ರೆಡಿ ಮಾಡ್ಬೇಕು. ನೋಡೇ ನಾವು ಪ್ಲೇಸ್ ಹೆಂಗಿದೆ, ಎಷ್ಟು ಗುಬ್ಬಿ ಪ್ಲೇಸ್ ತರ ಇದೆ ಇಲ್ಲಿ. ಸುಳ್ಳೆ ಮಾತಾಡ್ಬೇಡ. ಈಗ ಹೆಂಗಿದ್ರೆ ನಾವು 20 ವರ್ಷ ಬಂದಾಗ ಇಲ್ಲಿ ಈ ಜಾಗ ಹೆಂಗಿತ್ತಿರೋ ಲೆಕ್ಕಕ್ಕೆ ನಡ್ಕೊಂಡಲ್ಲ. ಅವಾಗೆಲ್ಲ ಬೈಕ್ ಅಲ್ಲ, ವೀಲಿಂಗ್ಗೆ ಹೊಡಿತೀವಿ. ಯಪ್ಪ ಪಾಪ ನಮ್ಮ ಅಣ್ಣನ ಕಾರು. ಇದು ಮತ್ತೆ ಮತ್ತೊಂದು ಗಾಡಿ ಬಂದರೂ ಪಾಸ್ ಆಗೋದಿಲ್ಲ. ನೋಡು ನೋಡು ರೋಡ್ ಐತಿ. ಇದು ಆ್ಯಕ್ಚುಲಿ ಮಳೆಗಾಲ ಟೈಮಕ್ಕಿಂತ ಸ್ವಲ್ಪ ಮಳೆಗಾಲ ಮುಗಿದು ಒಂದು 2 ತಿಂಗಳು ಬಿಟ್ಟು ಬರ್ಬೇಕು. ವ್ಯೂ ಹೆಂಗೆ ಕಾಣತ್ತಂದ್ರೆ ಅಲ್ಲ ಗ್ರೀನ್ ಒಂದೇ ಅಲ್ಲ, ರೋಡೇ ಆಗತ್ತೆ. ಬೈಕ್ ಅಲ್ಲಿ ಬರೋದೇ ಬೆಸ್ಟ್. ಇಲ್ಲಿ ಕಾರ್ ಎಲ್ಲ ತಗೊಂಡ್ ಬರೋದೇ ಆಗಲ್ಲ. ಬೈಕಲ್ಲಿ ಒಬ್ರ ಮೇಲೆ ಒಬ್ರು ಕೂತ್ಕೋಬೇಕು. XUV ಅಂತ ಬರೋದೇ ಇಲ್ಲ. ಅಂದ್ರೆ ಸ್ವಲ್ಪ ಹತ್ತಿರ ಮಾಡ್ತೀವಿ. ರೀಚ್ ಆದ್ವಿ. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಬನ್ನಿ ಎಲ್ಲ ಇದು ಯಾರ್ದೋ ಮೊಬೈಲ್ ಇತ್ತಲ್ಲ ಕೆಳಗೆ ಹೋಯ್ತು. ಟೈಮ್ ಎಷ್ಟಾಗಿದೆ ರೀ? ಟೈಮ್ 2:30 ಆಗಿದೆ. ಇನ್ನೂ ಅಡುಗೆ ಮಾಡಬೇಕು. ಪುಣ್ಯಕ್ಕೆ ಸಾರು ಒಂದು ಮಾಡ್ಕೊಂಡ್ ಬಂದಿದ್ದು ಒಳ್ಳೇದಾಗಿದೆ. ಇಲ್ಲ ಅಂದ್ರೆ ಅದು ಇಲ್ಲ ಅಂದ್ರೆ ರಾತ್ರಿ ಊಟ ಮಾಡಬೇಕಿತ್ತು. ಮಾಡ್ತಿರ್ಲಿಲ್ಲ. ಇಷ್ಟ ಆಯ್ತಾ ದೀಕ್ಷಿತಾ ಪ್ಲೇಸು? ಇಷ್ಟ ಆಯ್ತಾ ಪ್ಲೇಸ್ ನಿನಗೆ? ಆಯ್ತಾ? ಅಷ್ಟು ಒಬ್ಬಳೆ ತಿಂತ ಇದೆನಾ ಮತ್ತೆ? ನಿಮಗೆ ಗೊತ್ತಿಲ್ಲ ಮಮ್ಮಿ ನೀವು ಸುಮ್ಮನೆ ಹಾಕೋದು. ಸುಮ್ಮನೆ ಇಟ್ಕೊಂಡಿದ್ಯಾ? ಹೆಂಗಿದೆ ಪ್ಲೇಸು? ಚೆನ್ನಾಗಿದೆ. ಇಲ್ಲ ಅಟ್ಟಿ ಬರ್ತದೆ. ನೋಡಿ ಅಣ್ಣ ಒಂಚೂರು ಬೇಲ್ ಇಟ್ಕೊಳ್ಳೋಣ. ಎಲ್ಲ ರೋಡ್ ನೋಡಿ, ರೋಡು ಹೆಂಗಿದೆ ಅಂತ. ಫುಲ್ ಮಣ್ಣಿನ ರೋಡ್. ಅಯ್ಯೋ ದೇವ್ರೆ, ಮಣ್ಣಿನ ರೋಡ್ ಇಲ್ದೆ ಇನ್ನೇನು ಕಲ್ಲಿನ ರೋಡ್ ಇರುತ್ತೇನೆ ಅಕ್ಕ. ನಡಿಯ ಬೇಗ ಬೇಗ ಹೋಗೋಣ, ಹಸಿವಾಗ್ತಿದೆ ನಂಗೆ. ದೀಕ್ಷಿತಾ ಇಲ್ಲಿ ಚಿಪ್ಸ್ ಕ್ಯಾರಿ ಮಾಡ್ತಿದ್ದಾಳೆ. ಏನ್ ನೋಡಿ, ಅವಳಿಗೆ ಚಿಪ್ಸ್ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲಲ್ಲ. ಚಿಪ್ಸ್ ಅವಳಿಗೆ ಅಂದ್ರೆ ಭಾಳ ಇಷ್ಟ. ದೀಕ್ಷಿತಾ ಓಡ್ಬಾರ್ದು, ಬೀಳ್ತೀಯ. ಬಾ ಅಮ್ಮ ಬರಲಿ. ನಾನು ಫುಲ್ ಬಿಸಿಲಿದೆ ಅಂತ ಇಲ್ಲಿ ಕವರ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಮುಖ. ಪಾಪ ಹುಷಾರ. ಸೀದಾ ಸ್ಟ್ರೈಟ್ ಹೋಗೋಣ. ದೀಕ್ಷೆ ಮುಂದೆ ಹೋಗು. ಹುಷಾರ್ ಹೋಗ್ತೀನಿ. ಇಲ್ಲಿ ಚಿಪ್ಸ್ ಇಟ್ಕೊಂಡು ವಟ ವಟ ಅನ್ಕೊಂತ ಹೋಗ್ತಿದ್ದಾಳೆ. ಏನು ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಇಲ್ಲಿ ಬೈಕ್ ತಗೊಂಡು ಅಲ್ಲಾದ್ರೆ ಬೈಕ್ ತಗೊಂಡು ಹೋಗೋ ಅಂಥ ರೋಡು ಇಲ್ಲಿ ಅಷ್ಟು ಆಗಲ್ಲ. ಯಾಕಂದ್ರೆ ಭಾಳ ಇಕ್ಕಟ್ಟು ರೋಡ್, ಫುಲ್ಲು ಗುಂಡಿ ಎಲ್ಲ ಇದೆ. ಪಪ್ಪ ಹೆಂಗ್ ಬಂದ್ರೇನು ಗೊತ್ತಿಲ್ಲ. ಹಾಂ, ಅದು ಮಾತ್ರ ನಿಜ. ಹೆಂಗ್ ಬರ್ತದೆ? ಅಯ್ಯೋ ಇವರಿಬ್ರು ಏನ್ ತಲೆ ತಿಂತಾ ಇದಾರೆ. ಇಲ್ಲಿ ಕಲ್ಲು ಮಧ್ಯ ಕಡಿಕೆ ಬಿದ್ರೆ ಮಾತ್ರ ಮುಗೀತು ಅವ್ರ ಕಥೆ. ನೋಡಿ ಅಣ್ಣ ತಮ್ಮ ಹೆಂಗ್ ಬರ್ತೀವಿ. ಅಣ್ಣ ತಮ್ಮ ಅಣ್ಣ ತಮ್ಮ ಇಲ್ಲಿ ಎಂಜಾಯ್ ಮಾಡ್ತಾ ಬರ್ತಿದ್ದಾರೆ. ನೇಚರ್ ಎಂಜಾಯ್ ಮಾಡ್ತಾ ಬರ್ತೀವಿ. ಇಲ್ಲಿ ದೀಕ್ಷಿತ ನಮಗೆ ಗೈಡ್ ಮಾಡ್ತಿದ್ದಾಳೆ. ಎಂಜಾಯ್. ನನಗೆ ಚೆದ್ದಿಲ್ಲ, ನೀರು ಇಳಿತೈತಿ. ಅಣ್ಣ ಗಟ್ಟಿ ಹಿಡ್ಕೊಳ್ಳೋ, ಬೆಳೆಸ್ಬಿಡ ನಂಗೆ. ನೋಡಿ ಇಲ್ಲಿ ಬಂದು ಚಿಕ್ಕ ದಾರಿ, ಒಬ್ರು ಮನುಷ್ಯರಾಗ ಅಷ್ಟು ದಾರಿ ಇದೆ ಅಲ್ಲಿ. ಅಕ್ಕ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ರಿ, ಏನೇನೋ ಮಾತಾಡ್ತಾಳೆ ಕ್ಯಾಮ್ರಾ ಮುಂದೆ. ಸುಮಾರು ಜನ ಬಂದಿದ್ದಾರೆ. ಮೊದಲೆಲ್ಲ ಯಾರೂ ಇರ್ತಿರ್ಲಿಲ್ಲ ಅಂತ. ಈಗ ರೋಡೇ ಅಷ್ಟು ಫೇಮಸ್, ಈ ಜಾಗ ಅಷ್ಟು ಫೇಮಸ್ ಇರಲಿಲ್ಲ ಅಂತೆ. ಈಗ ಅಷ್ಟು ಫೇಮಸ್ ಆಗಿದೆ. ಅಕ್ಕ ಬಿಡು, ಈಗ ನಾವು ಕಾಲಿಟ್ಟಿದ್ದೀವಲ್ಲ ಈ ಜಾಗದಲ್ಲಿ. ಈ ಜಾಗ ಇನ್ನು ಮುಂದೆ ನೋಡು ಫೇಮಸ್ ಫೇಮಸ್. ಅಷ್ಟು ಆಸಮ್. ನೀರಂತೂ ಎಷ್ಟು ಚೆನ್ನಾಗಿ ಹರಿತಿದೆ, ನೋಡ್ಬೇಕು ಅನ್ಸುತ್ತೆ. ಡೈ ಮಾಡೋಣ ಅಂತ. ಅಣ್ಣ ಅಕ್ಕಂಗ್ ಹಿಡ್ಕೊಳ್ಳೋ, ಅಕ್ಕ ಡೈ ಬಿಡಕೊಂತಾಳೆ, ನೀರು ನೋಡಿ. ವಾವ್, ಇಟ್ಸ್ ಅಮೇಝಿಂಗ್. ನಿಮಗೆ ವ್ಯೂ ಕಾಣಿಸ್ತಿರ್ಬೇಕು ಅನ್ಸುತ್ತೆ. ಇಲ್ಲ ಅಕ್ಕ ಕಾಣಿಸ್ತಾ ಇಲ್ಲ, ಎಲ್ಲ ಕಣ್ಣು ಮುಚ್ಕೊಂಡು ನಮ್ಮ ವ್ಲಾಗ್ ನೋಡ್ತಾ ಇದಾರೆ. ವ್ಯೂ ನಿಮಗೆ ಕಾಣಿಸ್ತಿರ್ಬೇಕು ಅನ್ಸುತ್ತೆ. ಸಖತ್ತಾಗಿದೆ. ಕಾಣಿಸ್ತಿರ್ಬೇಕು ಅನ್ಸುತ್ತೆ. ಕಾಣಿಸ್ತಿದೆ ಅನ್ಸುತ್ತೆ.
ಹೊಟ್ಟೆಗೆ ಏನು ತಿಂತಿ? ಹುಷಾರಣ ಇಲ್ಲ ಮುಂದೆ ಹೋಗ್ಬೇಡ ಇಷ್ಟ ಸಾಕು ಇನ್ನು ನೋಡಿ ಮಳೆ ಟೈಮಲ್ಲಿ ಬರಬೇಕು. ಮಳೆ ಟೈಮಲ್ಲಿ ಬಂದರೆ ಏನು ಸಖತ್ ವೆದರ್. ಮಳೆ ತ ಮಾಡಿದ್ರು ಏನು ಹೇಳಕ್ಕಾಗುತ್ತಾ? ನೋಡಿ ಅಕ್ಕ ಏನೋ ಗೊತ್ತಿಲ್ಲ. ಆ ಮಳೆ ಟೈಮಲ್ಲಿ ಬಂದು ಒಂದು ಹೇಳ ಮಳೆ ಟೈಮಲ್ಲಿ ಬಂದ್ರೆ ಏನೋ ಯಾರು ಬಿಟ್ರೆ ನೀರು ಫುಲ್ ತುಂಬುತ್ತೆ. ಹೌದು ನಾ ದೀಕ್ಷಿತ ಗೊತ್ತಿರೋ ನಿನಗೆ ಗೊತ್ತಿಲ್ಲ. ಹೊಟ್ಟೆಗೆ ಏನು ತಿಂತೀನಿ ನೀನು? ಮನುಷ್ಯನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.